ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಯಾವ ಥರ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರ ಲೈಫಲ್ಲಿ ಏನೇನು ಸಕ್ಸಸ್ ಆಗಲಿ ಅಂತ ತಿಳ್ಕೊಂಡಿದ್ದೀರೋ ಅದು ಮನಸ್ಫೂರ್ತಿಯಾಗಿ ಎಲ್ಲರಿಗೂ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಆ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಹೊಸ ಯೂಟ್ಯೂಬರ್ ಕೂಡ ಚೆನ್ನಾಗಿ ಬೆಳಿಬೇಕಂದ್ಬಿಟ್ಟು ಒಂದು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇನ್ನು ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾವು ಯಾವಾಗೂ ಈ ಥರನೇ ಗಣೇಶನ ಟರ್ಮರಿಕಲ್ಲಿ ಮಾಡಿಬಿಟ್ಟು ನಾವು ಯಾವಾಗೂ ಈ ಥರನೇ ಸೆಲೆಬ್ರೇಷನ್ ಮಾಡ್ಕೊಳೋದು. ಇನ್ನು ನಮ್ಮ ಹಸ್ಬೆಂಡ್ ಕ್ಯೂಟಾಗಿ ವರ್ಷ ಇದೇ ಥರ ನಾವು ಗಣೇಶನ ಮನೇಲಿ ಮಾಡಿ ನಾವೇ ಇಟ್ಟು ಈ ಥರ ಸೆಲೆಬ್ರೇಷನ್ ಮಾಡ್ಕೊತೀರಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀರಿ ಈ ವರ್ಷ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಹಬ್ಬ ಬಂದುಬಿಟ್ಟು ಬುಧವಾರ ಆಗಿರೋದ್ರಿಂದ ಮಂಗಳವಾರನೇ ನಾನು ಕಜ್ಜಿಕಾಯಿನ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳೋದಕ್ಕೆ 2 ಕಪ್ ಆಗೋಷ್ಟು ಮೈದಾ ಹಸಿಟ್ಟು, ಒಂದು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ, ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಸಾಫ್ಟಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ಮಿಕ್ಸ್ ಮಾಡಿ ಎಣ್ಣೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಕಲಸಿಟ್ಕೊಂಬಿಡ್ಬೇಕು. ಇವಾಗ ಅದರೊಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಅದೇ ಕಪ್ಪಲ್ಲಿ ಕಡಲೆಪಪ್ಪನ್ನು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಬಿಳಿ ಎಳ್ಳು ಬರುತ್ತಲ್ವ ಅದನ್ನು ಕೂಡ 1 ಕಪ್ ತೊಗೊಂಡಿದ್ದೀನಿ. ಫ್ರೈ ಮಾಡಿ ಎತ್ತಿಟ್ಕೊಂಡು ಗಸಗಸೆ ಒಂದು 3-4 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಒಣಕೊಬ್ಬರಿ. ಇದು ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಕಡಲೆ ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಒಂದು 5-6 ಏಲಕ್ಕಿ ಮತ್ತು ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಈ ಥರ ತರಿಯಾಗಿ ಪುಡಿ ಮಾಡ್ಕೊಬೇಕು. ಇವಾಗೆಲ್ಲ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆಪಪ್ಪನ್ನು ಕೂಡ ಎಲ್ಲ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕು. ಇವಾಗ ಕಡಲೆಪಪ್ಪನ್ನು ಕೂಡ ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬೆಲ್ಲ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಬೆಲ್ಲನೂ ಕೂಡ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ನಾವು ತಿನ್ನೋವಾಗ ಬಾಯಿಗೆ ಉಂಡೆ ಥರ ಸಿಗುತ್ತಲ್ಲ ಆ ಥರ ಸಿಗೋದಿಲ್ಲ. ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಬಿಟ್ರೆ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೊಬ್ಬರಿನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಸೇರಿಸ್ಕೊಂಡು ಗಸಗಸೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಸ್ವೀಟು, ತೆಂಗಿನಕಾಯಿ ತುರಿ ಮತ್ತು ಕಡಲೆಪಪ್ಪು ಎಲ್ಲ ಪುಡಿ ಮಾಡಿದ್ರಲ್ವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನಾವು ಸ್ಟಫಿಂಗ್ ಮಾಡಿದ್ರು ಕೂಡ ತಿನ್ನೋದಕ್ಕೆ ಸ್ವೀಟು ಎಲ್ಲ ಒಂದೇ ಥರ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗೆಲ್ಲ ಚಪಾತಿ ಪೂರಿ ಹಿಟ್ಟಿಗೆ ಯಾವ ಥರ ತೀಡ್ಕೊತೀರಿ ಅದೇ ಥರ ತೀಡ್ಕೊಬೇಕು. ಉಜ್ಕೊಂಬಿಟ್ಟು ಸ್ಟಫಿಂಗ್ದು ಮೋಲ್ಡ್ ಬರುತ್ತಲ್ವ ಅದರಲ್ಲಿ ಪೂರ್ಣನ ಫಿಲ್ ಮಾಡಿಬಿಟ್ಟು ಈ ಥರ ಸ್ಟಫಿಂಗ್ ಮಾಡಿಕೊಂಡ್ರೆ ಆಯಿತು. ಆ ಕಡೆ ಈ ಕಡೆ ಸ್ವಲ್ಪ ಮೈದಾ ಹಸಿಟ್ಟನ್ನ ಹಚ್ಕೊಂಡ್ರೆ ಅದು ಅಂಟ್ಕೊಳೋದಿಲ್ಲ. 2 ಸೈಡು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಇನ್ನು ನಾನು ಜಾಸ್ತಿ ಮಾಡ್ಕೊಬೇಕಲ್ವ ಅಂತ ಹೇಳ್ಬಿಟ್ಟು ಈ ಥರ ಕುತ್ಕೊಂಡೇ ಮಾಡ್ಕೊತಾ ಇದ್ದೀನಿ. ನಿಂತ್ಕೊಂಡು ಮಾಡಿದ್ರೆ ತುಂಬ ಹೊತ್ತು ಕಾಲು ನೋವು ಬರುತ್ತಲ್ವ ಅದಕ್ಕೆ ಈ ಥರ ಕುತ್ಕೊಂಡೆ ಒಂದು 30 ಆಗೋಷ್ಟು ಮಾಡ್ಕೊಂಬಿಟ್ಟೆ. ಎಲ್ಲ ಮಾಡಿಕೊಂಡು ಆಮೇಲೆ ನಿಂತ್ಕೊಂಡು ಒಂದೇ ಸರಿ ಫ್ರೈ ಮಾಡಿಕೊಂಡೆ. ಯಾಕಂದರೆ ಫ್ರೈ ಮಾಡೋದು ತುಂಬಾ ಈಸಿಯಾಗಿ ಫ್ರೈ ಮಾಡ್ಕೊಂಬಿಡ್ಬೋದು. ಒಂದು 15 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಆದರೆ ಅದು ತೀಡ್ಬಿಟ್ಟು ಸ್ಟಫಿಂಗ್ ಮಾಡಿ ಇಟ್ಕೊಳೋದೇ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು ಕಡೆ ಎಣ್ಣೆಗೂ ಕೂಡ ಇಟ್ಬಿಟ್ಟಿದ್ದೆ ಕಾಯೋದಕ್ಕೆ. ಇನ್ನೊಂದು ಕಡೆ ಎಣ್ಣೆ ಕಾಯೋಷ್ಟರಲ್ಲಿ ಇನ್ನೂ ಇತ್ತಲ್ವ ಮಿಕ್ಕಿರೋದು ಅದನ್ನು ಕೂಡ ಈ ಥರ ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಂತೂ ತುಂಬಾ ಇಷ್ಟವಾದದ್ದು ಗಣೇಶನಿಗೆ. ಗಣೇಶ ಹಬ್ಬ ಬಂದರೆ ಈ ಥರ ಬೆಲ್ಲದಲ್ಲೂ ಮಾಡ್ಕೊಬೋದು, ಸಕ್ಕರೆಯಲ್ಲೂ ಮಾಡ್ಕೊತಾರೆ. ಇನ್ನೊಂದು ಬರೀ ಎಳ್ಳು ಬರುತ್ತಲ್ವ, ತೆಂಗಿನಕಾಯಿ ಎಳ್ಳು ಆ ಥರನೂ ಮಾಡ್ಕೊತಾರೆ ಬೆಲ್ಲ ಎಲ್ಲ ಹಾಕಿ. ಅದು ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಎಷ್ಟು ದಿನ ಆದರೂ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎಣ್ಣೆ ಕೂಡ ಕಾದಿತ್ತು, ಎಲ್ಲ ಒಂದೇ ಸರಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದಂತೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದನ್ನು 1 ತಿಂಗಳಿಟ್ಟರೂ ಏನಾಗಲ್ಲ. ನಾವು ಡೈಲಿ ಒಂದೊಂದು 2 ತಿಂದುಬಿಡ್ತಾ ಇರ್ತೀವಿ. ಇನ್ನು ಎಲ್ಲರಿಗೂ ಕೊಡಬೇಕಲ್ಲ, ಹಬ್ಬ ಬಂದ್ರೇ ಎಲ್ಲರಿಗೂ 1-2 ಕೊಡಬೇಕಂದ್ಬಿಟ್ಟು ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನೆಲ್ಲ ಮಾಡಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಗರಿಯಾಗೂ ಕ್ರಿಸ್ಪಿಯಾಗೂ ಇರುತ್ತೆ. ಮತ್ತು 1 ತಿಂಗಳ ಮೇಲೆ ಇಟ್ಕೊಂಡು ತಿಂದರೂ ಕೂಡ ಏನಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ತರಕಾರಿ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ತೊಳೆದು ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಬಾಕ್ಸ್ಗಾಗಿ ಎತ್ತಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ.
ಇನ್ನು ನಾಳೆಗೆ ಬಂದುಬಿಟ್ಟು ದೇವ್ರ ಪೂಜೆ ಸಾಮಾನೆಲ್ಲ ಕೂಡ ತೊಳಿಬೇಕಾಗಿತ್ತು. ಎಲ್ಲ ತೊಳ್ದು ಈ ಥರ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಪೂಜೆ ಸಾಮಾನು ಯಾವಾಗ ತೊಳೆದ್ರೂ ಈ ಥರ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಬಿಡಿ, ಇಲ್ಲಾಂದರೆ ಒಂಥರ ಚುಕ್ಕೆ ಚುಕ್ಕೆ ಬ್ಲ್ಯಾಕ್ ಥರ ಇರುತ್ತೆ. ಯಾವಾಗೂ ತೊಳೆದ್ರೂ ಈ ಥರ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಬಿಟ್ರೆ ನಾವು ಯಾವ ಥರ ತೊಳೆದಿರ್ತೀವೋ ಅದೇ ಥರ ಇರುತ್ತೆ. ಇನ್ನು ರಾತ್ರಿಗೆ ಸಿಂಪಲಾಗಿ ಊಟಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೂ ಇತ್ತಲ್ವ, ಎಲ್ಲ ತರಕಾರಿನೂ ಕಟ್ ಮಾಡಿಕೊಂಡು ಇವಾಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಕಡಲೆಪಪ್ಪು ಒಂದೆರಡು ಟೇಬಲ್ ಸ್ಪೂನು, ಗಸಗಸೆ ಒಂದು ಅರ್ಧ ಸ್ಪೂನು, ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಸೋಂಪು ಹಾಕಿ ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಕುರ್ಮ ಮಾಡ್ಕೊಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಮತ್ತು ಏಲಕ್ಕಿ ಒಂದು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಥರ ತರಕಾರಿನೂ ಸೇರಿಸ್ಕೊತಾ ಇದ್ದೀನಿ. ನವಿಲುಕೋಸು, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಒಂದು 6 ಥರ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷನಾದರೂ ಆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ತರಕಾರಿಗಳನ್ನೆಲ್ಲ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಹಂಗೆ ಎಣ್ಣೆಯಲ್ಲೇ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಆ ತರಕಾರಿಯಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಟಮಾಟ, ಅರಿಶಿನ ಪುಡಿ, ಉಪ್ಪೆಲ್ಲ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರದ ಪುಡಿ ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡು ರುಬ್ಬಿರೋ ಮಸಾಲೆನೂ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಇದಂತೂ ಪೂರಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು 10 ನಿಮಿಷ ಆದಮೇಲೆ ಅದು ಥಿಕ್ನೆಸ್ ಬರುತ್ತಲ್ವ, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಇನ್ನು ಮಧ್ಯಾಹ್ನ ಬಂದುಬಿಟ್ಟು ಕರ್ಜಿಕಾಯಿ ಮಾಡಿದ್ನಲ್ವ, ಅದ್ರದ್ದೇ ಹಸಿಟ್ಟು ಮಿಕ್ಕಿತ್ತು. ಇನ್ನು ಅದಕ್ಕೆ ಪೂರಿ ಕೂಡ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಏನಂದರೆ ಇನ್ನು ಮಿಕ್ಕಿತ್ತಲ್ವ, ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಸಾಗು ಕೂಡ ಮಾಡಿಕೊಂಡೆ. ನೈಟ್ ಊಟಕ್ಕೆ ಬಂದುಬಿಟ್ಟು ಈ ಥರ ಪೂರಿ ಮತ್ತು ಸಾಗು ತಿನ್ಕೊಂಡು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಇನ್ನು ನೈಟ್ ಮಲ್ಕೊಂಡು ಬೇಗನೆ ಮಲ್ಕೊಂಡ್ಬಿಟ್ರೆ ಇನ್ನು ಬೆಳಗ್ಗೆ ಬೇಗ ಎದ್ದೇಳ್ಬೇಕಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಇನ್ನು ಹಬ್ಬಗಳು ಬಂದ್ರೇ ಸ್ವಲ್ಪ ಕಲರ್ ಎಲ್ಲ ಹಾಕಿದ್ರೇ ಅಲ್ವಾ ನೋಡೋದಕ್ಕೂ ತುಂಬಾ ಚೆನ್ನಾಗಿರೋದು. ಇನ್ನು ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಕಲರ್ ಎಲ್ಲ ಕೂಡ ಹಾಕಿದ್ದೀನಿ. ನೋಡ್ಕೊಂಬನ್ನಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.
ಇನ್ನು ರಂಗೋಲಿ ಕೂಡ ಹಾಕ್ಕೊಂಡೆ. ಇನ್ನೊಂದು ಕಡೆ ನಮ್ಮ ಹಸ್ಬೆಂಡು ಗಣೇಶನ ಕೂಡ ರೆಡಿ ಮಾಡ್ತಾಯಿದ್ರು ವಿಗ್ರಹನ. ಇದನ್ನು ಮಾಡ್ಕೊಳೋದಕ್ಕೆ ತುಂಬಾ ಈಸಿ. ಮನೇಲೇ ನಾವೇ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಇನ್ನು 1 ಕಪ್ ಆಗೋಷ್ಟು ಮೈದಾ ಹಸಿಟ್ಟು, 1 ಕಪ್ ಆಗೋಷ್ಟು ಅರಿಶಿನ ಪುಡಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೋಬೇಕು. ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಚಪಾತಿ ಥರ ಸಾಫ್ಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಇನ್ನು ನಮಗೆ ಯಾವ ಥರ ಡಿಸೈನ್ ಬೇಕೋ, ಯಾವ ಥರ ಶೇಪ್ ಬೇಕೋ ಅದನ್ನೆಲ್ಲ ಫೋಟೋದಲ್ಲಿ ನೋಡಿಕೊಂಡು ಮಾಡ್ತಾಯಿದ್ರು ವಿಡಿಯೋದಲ್ಲಿ. ಇನ್ನು ಯಾವಾಗೂ ಅಷ್ಟೇ ಈ ಥರ ಮನೆಯಲ್ಲೇ ಮಾಡಿ ಕೊಟ್ಬಿಡ್ತಾರೆ ಗಣೇಶನ. ನನಗಂತೂ ತುಂಬ ಇಷ್ಟ. ಈ ಥರ ನಾವೇ ಮನೆಯಲ್ಲಿ ಮಾಡಿ ಕುಣಿಸಿ ಅದಕ್ಕೆ ಪೂಜೆ ಮಾಡಿ ಮತ್ತು ವಿಸರ್ಜನೆ ಮಾಡಿದರೆ ಅದೊಂಥರ ತೃಪ್ತಿಯಾಗಿರುತ್ತಲ್ವ. ನಾವು ಯಾವಾಗೂ ಅಷ್ಟೇ ವರ್ಷವೂ ಅಷ್ಟೇ ಇದೇ ಥರ ಮಾಡ್ತಾಯಿರ್ತೀವಿ. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನು ಆಗಲ್ಲ ಅಂದ್ರೂ ಹುಷಾರು ಬೇರೆ ಇರಲಿಲ್ಲ ಅವ್ರಿಗೆ, ಆದ್ರೂ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಇವರು ಇದೆಲ್ಲ ಮಾಡಿಕೊಡೋಷ್ಟರಲ್ಲಿ ನಾನು ಏನೇನು ಬೇಕು ಪೂಜೆಗೆ ನೈವೇದ್ಯಕ್ಕೆಲ್ಲ ಅದನ್ನೆಲ್ಲ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಇವ್ರು ಗಣೇಶ ಮಾಡೋಷ್ಟರಲ್ಲಿ ನಾನು ಪುಳಿಯೋಗರೆ ಸ್ವಲ್ಪ, ಆಮೇಲೆ ಕಡಲೆ ಉಸ್ಲಿ, ಸ್ವಲ್ಪ ಉದ್ದಿನ ವಡೆಗೆಲ್ಲ ನೆನೆಸಿಟ್ಟಿದ್ದೆ ನೈಟೇ. ಅದನ್ನೆಲ್ಲ ಕೂಡ ಮಾಡಿಕೊಂಡೆ. ಇನ್ನು ಈ ವರ್ಷ ಗಣೇಶ ಈ ಥರ ಬಂದಿತ್ತು. ನಮ್ಮ ಮನೆ ಗಣೇಶ ನೋಡಿ ಯಾವ ಥರ ಇದ್ದಾನೆ ಅಂದ್ಬಿಟ್ಟು. ಇನ್ನು ನೈಟ್ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಏನೂ ಮಾಡಿರಲಿಲ್ಲ, ಬೆಳಗ್ಗೆನೇ ಎದ್ದು ಮಾಡಿಕೊಟ್ರಿ. ಇನ್ನು ಅಂಗಡಿಗೆಲ್ಲ ಗಣೇಶನೆಲ್ಲ ಮಾಡಿ ಇಟ್ಬಿಟ್ಟು ಬಾಳೆ ದಿಂಡಾಗಿರಲಿ, ಫ್ರೂಟ್ಸ್ ಆಗಿರಲಿ ಅದನ್ನೆಲ್ಲ ಕೂಡ ತೊಗೊಂಬಂದ್ಬಿಟ್ರಿ. ಎಲ್ಲ ತೊಗೊಂಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಸಿಂಪಲ್ಲಾಗಿ ಈ ಥರ ಬಾಳೆ ಎಲೆದು ಬ್ಯಾಕ್ಗ್ರೌಂಡು ಫ್ಯಾಬ್ರಿಕ್ ಇತ್ತಲ್ವ ಅದನ್ನು ಹಾಕ್ಬಿಟ್ಟು ಫ್ಲವರಲ್ಲಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಬಿಟ್ಟು, ಇವಾಗ ಒಂದು ಬಾಳೆ ಎಲೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಒಂದು ಫ್ಲವರ್ ಪಾಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣೆ ಇಕ್ತಾಯಿದ್ದೀನಿ. ಈ ಮಣೆ ಬಂದ್ಬಿಟ್ಟು ಗಣೇಶನಿಗೆ ಕೃಷ್ಣನಿಗಂತಲೇ ತಗೊಂಡಿರೋದು. ಇನ್ನು ಅದ್ರ ಮೇಲೆ ಕುಣ್ಸೋಣ ಅಂತೇಳ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಪುಟ್ಟ ಗಣೇಶನ ಈ ಥರ ಎಲೆ ಇಟ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಇನ್ನು ಅದಕ್ಕೆ 3 ಎಳೆ ದಾರನ ಕೂಡ ಮಾಡಿ ಹಾಕ್ಬಿಟ್ಟು ಚಿಕ್ಕದೊಂದು ಗಣೇಶ ಇತ್ತು, ನಮ್ಮ ತಂಗಿ ಕೊಟ್ಟಿದ್ದು ಗಿಫ್ಟು ಬರ್ತಡೆಗೆ ಅಂತ. ಅದನ್ನು ಕೆಳಗಡೆ ಇಟ್ಬಿಟ್ಟು ಒಂದು ಚಿಕ್ಕದಾಗಿ ಗೌರಿನೂ ಮಾಡಿ ಇಟ್ಬಿಟ್ಟು ಹೂವು ಅಲಂಕಾರ ಎಲ್ಲ ಮಾಡಿಬಿಟ್ಟು, ಇನ್ನು ಫ್ರೂಟ್ಸು ಎಲ್ಲ ತೊಗೊಂಬಂದಿದ್ರಲ್ವ ಹಣ್ಣುಗಳು ಎಲ್ಲ ನಮ್ಮ ಹಸ್ಬೆಂಡು ಎಲ್ಲ ತೊಳೆದು ಎಲ್ಲ ಪ್ಲೇಟಿಗೆ ಹಾಕಿ ಇಟ್ಟಿದ್ರು ಒರೆಸಿ. ಇನ್ನು ಈ ಕಡೆ ನಾನು ಪೂಜೆಗೆ ಏನೇನು ಬೇಕೋ ಒಂದು ಕಡೆ ನಾನು ಒಂದು ಕಡೆ ಅವರು ಇಬ್ಬರು ರೆಡಿ ಮಾಡ್ಕೊತಾ ಇದ್ದೀರಿ. ಇನ್ನು ಬೆಳಗ್ಗೆನೇ ಏನು ರೆಡಿ ಆಗಿರಲಿಲ್ಲ, ಸಿಂಪಲ್ಲಾಗಿ ಡ್ರೆಸ್ ಎಲ್ಲ ಹಾಕೊಂಬಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ರಿ. ಇನ್ನು ನಾವು ಯಾವ ಥರ ಪೂಜೆ ಮಾಡ್ಕೊತೀರಂದರೆ ಸಿಂಪಲ್ಲಾಗಿ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವನ್ನೆಲ್ಲ ಇಟ್ಬಿಟ್ಟು ಟಿ ವಿಯಲ್ಲೇ ಹಾಡನ್ನ ಹಾಕ್ಬಿಡ್ತೀರಿ. ಅರ್ಚನೆ ಮಾಡ್ತೀವಲ್ವ ವಿಗ್ರಹದ್ದು ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಪೂಜೆ ಮಾಡ್ಕೊತೀರಿ. ಇನ್ನು ನೈವೇದ್ಯಕ್ಕೆ ಬಂದುಬಿಟ್ಟು ವಡೆ, ಕಡಲೆ ಉಸ್ಲಿ, ಪುಳಿಯೋಗರೆ, ಕಜ್ಜಿಕಾಯಿ ಈ ಥರ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಈ ಥರ ಅರಿಶಿನ ಕುಂಕುಮ ಅರ್ಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಹೂವು ಅಕ್ಷತೆ ಕಾಳೆಲ್ಲ ಹಾಕಿ ಊದುಬತ್ತಿ ಮತ್ತು ಕರ್ಪೂರದಿಂದ ಆರತಿ ಕೊಟ್ಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀರಿ. ನಮ್ಮದೇನು ಗ್ರ್ಯಾಂಡಾಗೇನು ಮಾಡ್ಕೊಳಲ್ಲ, ಈ ಥರ ಸಿಂಪಲ್ಲಾಗಿ ನಾವು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ಕೊತೀರಿ.
ಇನ್ನು ವರ್ಷ ಇನ್ನೂ ತುಂಬ ಪ್ರಸಾದಗಳಾಗಿರಲಿ, ಹಬ್ಬದ ಅಡುಗೆ ಆಗಿರಲಿ ಜಾಸ್ತಿ ಮಾಡಿಬಿಡ್ತಾ ಇದ್ದೆ. ಈ ವರ್ಷ ಯಾರೂ ಬರಲ್ಲ ಅಂತ ಹೇಳಿದ್ರೆ, ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಬಂದು ಹೋಗ್ಬಿಟ್ರಲ್ಲ. ಇನ್ನು ನಮ್ಮ ಅತ್ತೆಯವರಾಗಿರಲಿ, ನಮ್ಮ ತಂಗಿಯವರಾಗಿರಲಿ ಇನ್ಯಾರೂ ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ನು ನಮ್ಮಿಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿಕೊಂಡೆ. ಇನ್ನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡು, ಇನ್ನು ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡು ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ಈ ಥರ ಈ ವರ್ಷ ನಮ್ಮನೆ ಗಣೇಶ ಹಬ್ಬನ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಯಾವ ಥರ ಇತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ವರ್ಷನೂ ಇದೇ ಥರ ಮಾಡ್ಕೊತಾ ಇರ್ತೀವಿ. ಟರ್ಮರಿಕ್ ಗಣೇಶನ ಇಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀವಿ. ಇನ್ನು ಈ ವರ್ಷವೂ ನಾವು ಯಾವ ಥರ ಮಾಡಿದ್ದೀರಿ ಅಂತ ಮುಖ್ಯ ಅಲ್ಲ, ಮನಸ್ಫೂರ್ತಿಯಾಗಿ ನೆಮ್ಮದಿಯಿಂದ ಶಾಂತಿಯಿಂದ ನಾವು ಆ ಪೂಜೆ ಮಾಡ್ತೀವಿ ನೋಡಿ, ಅದೇ ನೆಮ್ಮದಿಯಾಗಿರುತ್ತೆ. ಇನ್ನೊಂದು ನಮ್ಮ ಕೈಯಾರ ನಾವೇ ಮನೆಯಲ್ಲಿ ಮಾಡಿ ಇಟ್ಟು ಪೂಜೆ ಮಾಡ್ತೀವಿ ನೋಡಿ, ಅದರಲ್ಲಿರೋ ಸಂತೋಷ ಬೇರೆ ಯಾವುದ್ರಲ್ಲೂ ಇರಲ್ಲ. ನಮಗಂತೂ ಈ ಥರನೇ ಇಷ್ಟ. ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದೀನಲ್ವ, ನನ್ನ ಯೂಟ್ಯೂಬ್ ಕೂಡ ಸಕ್ಸಸ್ ಆಗಲಿ. ಹಿಂಗೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದಾರೋ ಬೇಗನೆ ಸಕ್ಸಸ್ಫುಲ್ ಆಗಬೇಕು ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಬೇಡ್ಕೊಂಡೆ. ಯಾಕಂದರೆ ಆ ಕಷ್ಟ ಗೊತ್ತಾಗುತ್ತೆ, ನಾವು ಪಡೋ ಕಷ್ಟನೇ ಎಲ್ಲರಿಗೂ ಬರುತ್ತೆ. ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿರೋರಿಗೆಲ್ಲ ಇದೇ ಥರ ಕಷ್ಟ ಇರುತ್ತೆ. ಇನ್ನು ಎಲ್ಲರಿಗೂ ಪ್ರೇಯರ್ ಮಾಡಿಕೊಂಡೆ. ಇನ್ನು ಬ್ರೇಕ್ಫಾಸ್ಟು ತಿಂದಿರಲಿಲ್ವಲ್ಲ, ಮಧ್ಯಾಹ್ನ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು 11 ಗಂಟೆ ಮೇಲೇ ಆಗಿತ್ತು. ಇನ್ನು ಅಷ್ಟು ಆವಾಗ ಊಟ ಎಲ್ಲ ಮಾಡಿಕೊಂಡು ಯಾವ ಥರ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ಇನ್ನು ಸಾಯಂಕಾಲ ಮತ್ತೆ ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ಮತ್ತೆ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀರಿ. ಮತ್ತೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಇನ್ನು ನಾನು ನಮ್ಮ ತಂಗಿರು ಕೂಡ ದೇವಸ್ಥಾನಕ್ಕೂ ಕೂಡ ಹೊರಟ್ರಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿರ್ಲಿಲ್ವಲ್ಲ, ಇನ್ನು ಈಶ್ವರ ಟೆಂಪಲ್ಗೆ, ಗಣೇಶ ಟೆಂಪಲ್ಗೆ ಎಲ್ಲ ಹೋಗಿದ್ರೆ. ಇನ್ನು ನಮ್ಮ ಚಾರ್ವಿಕ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ. ಲಂಗ ಬ್ಲೌಸಲ್ಲಂತೂ ತುಂಬ ಕ್ಯೂಟಾಗಿದ್ಲು. ಇನ್ನು ಫೋಟೋಗಳೆಲ್ಲ ತಗೊತಾ ಇದ್ರಿ. ಇನ್ನು ಎಲ್ಲೂ ಹೋದ್ರೂ ಗಣೇಶಗಳು ಇಟ್ಟಿರ್ತಾರೆ ಎಲ್ಲ ದೇವಸ್ಥಾನದಲ್ಲೂ. ಫಸ್ಟ್ ನಾವು ಈಶ್ವರ ಟೆಂಪಲ್ಗೆ ಹೋದ್ರಿ. ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರದಿಂದ ಒಂದು 3-4 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ ಹೋಗಿ ಫಸ್ಟ್ ಈಶ್ವರ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಮುಗಿದ್ಬಿಟ್ಟು ಆಮೇಲೆ ಇನ್ನೊಂದು ನಮ್ಮ ಮನೆ ಹತ್ರನೇ ಒಂದು ಗಣೇಶನ ಇಟ್ಟಿದ್ದಾರೆ, ದೊಡ್ಡ ಗಣೇಶ, ಅಲ್ಲಿ ಹೋಗಿದ್ರಿ. ಈ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಇನ್ನು ಮನೆಗೂ ಬಂದರೆ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ಗಣೇಶ. ಗೋಲ್ಡಲ್ಲಿ ಇಟ್ಟಿದ್ರು ಗಣೇಶನ, ತುಂಬ ಚೆನ್ನಾಗಿತ್ತು ಈಶ್ವರ ಟೆಂಪಲಲ್ಲಿ. ಇನ್ನು ಅಲ್ಲೆಲ್ಲ ಫೋಟೋಗಳೆಲ್ಲ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನೊಂದು ಗಣೇಶ ಇಟ್ಟಿದ್ರು ಅಂತ ಹೇಳಿದ್ನಲ್ವ, ಅಲ್ಲೋದ್ರೆ ಅಲ್ಲಂತೂ ತುಂಬಾ ಕ್ರೌಡು. ಎಷ್ಟು ಜನ ಇದ್ರು ಅಂದರೆ ಹೋಗೋದಕ್ಕೂ ಬರೋದಕ್ಕೆ ದಾರಿ ಇರಲಿಲ್ಲ, ಅಷ್ಟು ಜನ. ಟ್ರಾಫಿಕ್ ಬೇರೆ ನೋಡ್ತಾ ಇರ್ಬೋದು ನೀವು, ಎಷ್ಟು ರಶ್ ಇದ್ದಾರೆ ಇಲ್ಲಿ. ಇನ್ನು ಹತ್ರನೇ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕ್ರೌಡ್ ಇದ್ದರು. ಇನ್ನು ದೂರದಿಂದನೇ ವೀಡಿಯೋಸು ಫೋಟೋಸ್ ಎಲ್ಲ ಹಿಡ್ಕೊಂಡು ಇನ್ನು ಮನೆಗೆ ಬಂದಿದ್ದಾಯಿತು. ಇನ್ನು ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಆಗೇ ಹೋಗಿತ್ತು. ಇನ್ನು ಬಂದುಬಿಟ್ಟು ಸ್ವಲ್ಪ ಲಂಚಿಗೆ ಪಲಾವು, ಚಿತ್ರಾನ್ನ ಎಲ್ಲ ಮಾಡಿದೆ. ಇನ್ನು ನಮ್ಮ ತಂಗಿ ಕೂಡ ಬಜ್ಜಿ ಅದೆಲ್ಲ ಮಾಡ್ಕೊಂಡು ಬಂದಿದ್ಲು, ಎತ್ಕೊಂಡ್ಬಂದ್ಬಿಟ್ಟಿದ್ಲು. ಇನ್ನು ಎಲ್ಲ ಊಟ ಮಾಡ್ಕೊಳೋದಕ್ಕೆ ಮುಂಚೆನೇ ವಿಸರ್ಜನೆ ಮಾಡಿ ಆರತಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಈ ಜಾಗನ ಒರೆಸ್ಬಿಟ್ಟು, ನಾವು ಫಸ್ಟ್ ವಿಸರ್ಜನೆ ಮಾಡ್ತೀವಲ್ವ ಆ ಜಾಗನ ಕ್ಲೀನ್ ಮಾಡ್ಕೊಂಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ಯಾವ್ದಾದ್ರು ಪಾತ್ರೆ ಇಟ್ಬಿಟ್ಟು ಇದು ಮಾಡ್ಕೊಬೇಕು. ಇನ್ನು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ನೈವೇದ್ಯ ಏನಾದ್ರು ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಗಣೇಶನ ಎತ್ತಿ ವಿಸರ್ಜನೆ ಮಾಡ್ಕೊಬೇಕು. ಇನ್ನು ಆರತಿ ಕೂಡ ಮಾಡ್ಕೊಂಬಿಡ್ಬೇಕು. ಇನ್ನು ನಾನು ಇದಕ್ಕೆ ಅರಿಶಿನ, ಕುಂಕುಮ ಇಲ್ಲ ಸುಣ್ಣ ಇದ್ದರೆ ಸುಣ್ಣ ಹಾಕ್ಕೋಬೋದು. ಒಂದು ಎಲೆ ಇಟ್ಬಿಟ್ಟು ಕರ್ಪೂರದಲ್ಲಿ ಆರತಿ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಾರ್ವಿಕಾಗಂತೂ ಟೇಬಲ್ ಮೇಲೆ ಒಂದು ಇರಬಾರ್ದು, ಅವಳಿಗೆ ಬೇರೆ ಕೆಳಗಡೆನೇ ಇಟ್ಟಿದ್ದೀವಲ್ಲ, ಎಲ್ಲ ಎತ್ತುತ್ತಾ ಇದ್ಲು. ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೀರಿ, ಒಂದು ನಿಮಿಷನೂ ಇರ್ತಾ ಇಲ್ಲ. ಇನ್ನು ಆರತಿ ಎಲ್ಲ ಬೆಳಗ್ಬಿಟ್ಟು ಆರತಿ ನೀರನ್ನು ಕೂಡ ಈ ಥರ ಬಾಗಿಲು ಮುಂದೆ ಚೆಲ್ತಾ ಇದ್ದೀನಿ.
ಈ ಥರನೇ ವರ್ಷನೇ ಇದೇ ಥರ ಮಾಡ್ಕೊತೀನಿ. ಇನ್ನು ಆರತಿ ಎಲ್ಲ ಮಾಡಿಕೊಂಡು ಈ ಥರ ನಾವು ಬಾತ್ರೂಮ್ಗೆ ಯೂಸ್ ಮಾಡ್ತಿರೋ ಟಬ್ ಇರುತ್ತಲ್ಲ, ಹೊಸ ಟಬ್ಬು ಹೊಸ ಪಾತ್ರೆ, ಅದರಲ್ಲಿ ನೀರು ತುಂಬ ಹಿಡ್ಕೊಂಬಿಟ್ಟು ಇವಾಗ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಎಲ್ಲ ಹಾಕ್ಬಿಟ್ಟು ಇವಾಗ ಗಣೇಶನ ಕೂಡ ವಿಸರ್ಜನೆ ಮಾಡ್ಕೊತಾ ಇದ್ದೀನಿ. ಇದನ್ನು ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಒಂದು ಮಂತ್ರ ಬರುತ್ತೆ. ಆ ಮಂತ್ರನ ಹೇಳ್ಕೊಂಡು ಮನಸ್ಸಲ್ಲಿ ನಾವು ಏನೇ ತಪ್ಪು ಮಾಡಿದರೂ ಕ್ಷಮಿಸು ಅಂತ ಹೇಳ್ಬಿಟ್ಟು, ನಾವು ಏನಾದ್ರು ಮಿಸ್ಟೇಕ್ ಮಾಡಿದರೆ ಪೂಜೆಯಲ್ಲಾಗಿರಲಿ ಏನಾದ್ರು ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಆ ಮಂತ್ರನ ಹೇಳ್ಬಿಟ್ಟು ಈ ಥರ ವಿಸರ್ಜನೆ ಮಾಡ್ಕೊತೀವಿ. ಇನ್ನು ದೇವ್ರಿಗೆಲ್ಲ ಏನೇನು ಇಟ್ಟಿದ್ವಿ, ಎಲೆ ಅಡಿಕೆ ಮತ್ತು ಆ ಲಡ್ಡುಗಳೆಲ್ಲ ಮಾಡಿಟ್ಟಿದ್ನಲ್ವ ಅರ್ಶಿಣದಲ್ಲಿ ಇಲಿ ಆಗಿರಲಿ ಅದನ್ನೆಲ್ಲ ಕೂಡ ಈ ನೀರಲ್ಲೇ ಬಿಟ್ಬಿಡ್ತೀನಿ. ಹೂವು, ಎಲೆ ಅಡಿಕೆ, ಆಮೇಲೆ ಗೇರ್ಕೆ ಇದನ್ನೆಲ್ಲ ಕೂಡ ನೀರಲ್ಲಿ ಹಾಕ್ಬಿಟ್ಟು ಮಾರನೇ ದಿನ ಆ ನೀರನ್ನ ಬಂದುಬಿಟ್ಟು ಬಾತ್ರೂಮಲ್ಲಿ ಆ ಥರ ವೇಸ್ಟಾಗಿ ಚೆಲ್ಲಬಾರ್ದು. ಆ ನೀರನ್ನೇ ಮನೆಯಲ್ಲೆಲ್ಲ ತೀರ್ಥ ಥರ ಚೆಲ್ಬಿಟ್ಟು ಮತ್ತು ಆ ನೀರನ್ನ ನಾವು ಸ್ನಾನ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ಆ ನೀರನ್ನ ಗಿಡಗಳಿಗೆ ಹಾಕಬೇಕು, ಗಿಡಗಳಿಗೆ ಹಾಕ್ಬಿಡ್ತೀನಿ. ಇನ್ನು ಎಲ್ಲ ಅಲ್ಲಿ ಏನೇನು ಇಟ್ಟಿದ್ರೆ ಅದನ್ನೆಲ್ಲ ಕೂಡ ನೀರಿಗೆ ಹಾಕ್ಬಿಟ್ಟು ಈ ಥರ ವಿಸರ್ಜನೆ ಮಾಡ್ಕೊಂಬಿಡ್ತೀನಿ. ಇನ್ನು ಇದನ್ನು ನಮ್ಮ ಚಾರ್ವಿ ಕೈಯಲ್ಲಿ ಇಟ್ಟರೆ ಎತ್ತು ಚೆಲ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ಹೊರಗಡೆ ಇಟ್ಬಿಟ್ಟಿದ್ದೆ ಅದನ್ನು. ಇನ್ನು ಬೆಳಗ್ಗೆ ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆ ನೀರನ್ನ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡಿಕೊಂಡೆ, ಮತ್ತು ಗಿಡಗಳಿಗೆ ಮತ್ತು ಮನೆಗೆಲ್ಲ ಕೂಡ ತೀರ್ಥ ಥರ ಚೆಲ್ಕೊಂಡೆ. ಇನ್ನು ಗಣೇಶನೆಲ್ಲ ವಿಸರ್ಜನೆ ಕೂಡ ಮಾಡ್ಕೊಂಡಾದ್ಮೇಲೆ ಇನ್ನು ಊಟ ಕೂಡ ಮಾಡಿಕೊಂಡ್ರೆ, ಇನ್ನು ನಮ್ಮ ತಂಗಿನೂ ಸ್ವಲ್ಪ ಐಟಮ್ ಎಲ್ಲ ಬಜ್ಜಿ ಆ ಥರ ಎಲ್ಲ ಮಶ್ರೂಮ್ ಅದೆಲ್ಲ ಮಾಡ್ಕೊಂಬಂದಿದ್ಲು. ಇನ್ನು ನಾವು ಸ್ವಲ್ಪ ಚಿತ್ರಾನ್ನ, ಪಲಾವು, ಮೊಸರು ಬಜ್ಜಿ ಎಲ್ಲ ನಾನು ರೆಡಿ ಮಾಡಿದ್ದೆ. ಇನ್ನು ಊಟ ಕೂಡ ಮುಗಿಸ್ಕೊಂಡ್ರಿ. ಇನ್ನು ಊಟ ಮುಗಿಸ್ಕೊಂಡು ನೈಟ್ ಅವ್ರು ಇಲ್ಲೇ ಮಲ್ಕೊಂಡಿದ್ರು. ಯಾವ ಥರ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.